ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕ್ರಿಸ್ಮಸ್ ಕಥೆಯಲ್ಲಿ ಯೇಸುವಿನ ಜನನವನ್ನ ಪ್ರಕಟಿಸಿದಂತ ಒಂದು ಮಹತ್ವದ ಚಿಹ್ನೆ ಪ್ರಕಾಶಿಸುವಂತ ನಕ್ಷತ್ರ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಾಕ್ಯ. ಜೋಯಿ ಸರ್ ಹೇಳ್ತಾರೆ, ಆತನನ್ನ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಈ ನಕ್ಷತ್ರ ಕೇವಲ ಆಕಾಶದ ಲೈಟ್ ಅಲ್ಲ, ಇದು ದೇವರ ಸಂದೇಶ, ದೇವರ ಮಾರ್ಗದರ್ಶನ. ಜೋಯಿಸರು ತಮ್ಮ ದಾರಿಯನ್ನ ತಿಳಿಯದೆ ಪ್ರಯಾಣನ ಆರಂಭಿಸಿದ್ರು. ಅವರಿಗೆ ನಕ್ಷೆ ಇಲ್ಲ, GPS ಇಲ್ಲ, ಆದ್ರೆ ನಕ್ಷತ್ರ ಒಂದೇ ಸಾಕಾಯ್ತು. ದೇವರು ನಮಗೂ ಇದೇ ರೀತಿ ನಮ್ಮ ಜೀವನದಲ್ಲಿ ಸೂಚನೆಗಳ ಮೂಲಕ ದಾರಿ ತೋರ್ತಾನೆ. ಕೆಲವೊಮ್ಮೆ ಒಂದು ಬೈಬಲ್ ವಾಕ್ಯದ ಮೂಲಕ, ಕೆಲವೊಮ್ಮೆ ಒಬ್ಬ ದೇವಭಕ್ತ ಸ್ನೇಹಿತನ ಮೂಲಕ, ಕೆಲವೊಮ್ಮೆ ಒಂದು ಘಟನೆ ಮೂಲಕ. ಸ್ನೇಹಿತರೆ, ನಕ್ಷತ್ರ ಗಾಢ ಕತ್ತಲೆಯಲ್ಲಿ ಹೊಳೆಯುತ್ತದೆ. ನಮ್ಮೆಲ್ಲರ ಜೀವನದಲ್ಲೂ ಕತ್ತಲಿನ ಕ್ಷಣಗಳಿರುತ್ತವೆ. ಅಸಾಧ್ಯತೆ, ವಿಫಲತೆ, ಒಂಟಿತನ, ನೋವು, ಗೊಂದಲ, ಕುಟುಂಬದ ಒತ್ತಡ. ಆದರೆ ದೇವರ ಬೆಳಕು ಕತ್ತಲೆಯಲ್ಲೇ ಹೆಚ್ಚು ಸ್ಪಷ್ಟವಾಗ್ತದೆ. ಕತ್ತಲು ಬಂದಾಗ ದೇವರು ಹೇಳ್ತಾನೆ, ನಾನು ನಿನ್ನ ಬೆಳಕು ಎಂಬುದಾಗಿ. ನಕ್ಷತ್ರ ಜೋಯಿಸರನ್ನ ನೇರವಾಗಿ ಯೇಸುವಿನ ಬಳಿ ಕರ್ಕೊಂಡೋಯ್ತು. ದೇವರು ತೋರಿಸುವಂತ ಬೆಳಕು ಯಾವಾಗ್ಲೂ ನಮ್ಮನ್ನ ಆತನ ಉದ್ದೇಶಕ್ಕೆ ಕರೆದು ತರ್ತದೆ. ನಾವು ದೇವರ ಬೆಳಕನ್ನ ಅನುಸರಿಸಿದಾಗ ಆತನು ನಮ್ಮನ್ನ ನಾವು ಹೋಗ್ಬೇಕಾದಂತ ಸ್ಥಳಕ್ಕೆ, ನಾವು ಹೋಗ್ಬೇಕಾದಂತ ವ್ಯಕ್ತಿಯ ಬಳಿಗೆ, ನಾವು ನಡೆಸಬೇಕಾದಂತ ಕರ್ತವ್ಯಕ್ಕೆ ತಂದು ನಿಲ್ಲಿಸ್ತಾನೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ಭಾರಿ ಮಳೆ, ಗಾಳಿ, ಕತ್ತಲೆ, ಎಲ್ಲಾ ಕಡೆ ವಿದ್ಯುತ್ ಹೋಗಿತ್ತು. ಒಂದು ಚಿಕ್ಕ ಮನೆಯಲ್ಲಿ ಮಾತ್ರ ಒಂದು ದೀಪಸ್ತಂಭ ಬೆಳಗ್ತಾ ಇತ್ತು. ದಾರಿ ತಪ್ಪಿದಂತ ಹಲವಾರು ಜನರು ಆ ಚಿಕ್ಕ ಬೆಳಕನ್ನ ನೋಡಿ ಮನೆಗೆ ಬಂದ್ರು. ಅವಾಗ ಮನೆಯ ಮಾಲೀಕ ಹೇಳ್ದ, ನನ್ನ ಬೆಳಕು ನನಗಾಗಿ ಮಾತ್ರ ಅಲ್ಲ, ದಾರಿ ತಪ್ಪಿದವರಿಗಾಗಿ. ಇದು ನಕ್ಷತ್ರದ ಸಂದೇಶ. ದೇವರು ನಮಗೆ ಕೊಟ್ಟ ಬೆಳಕನ್ನ ನಾವು ಇತರರಿಗಾಗಿ ಬಳಸಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಎಂದು. ಸ್ನೇಹಿತರೆ, ನಕ್ಷತ್ರ ತನಗಾಗಿ ಹೊಳೆಯುವುದಿಲ್ಲ, ಇನ್ನೊಬ್ಬರಿಗೆ ದಾರಿ ತೋರಿಸಲು ಹೊಳೆಯುತ್ತದೆ. ಇದೇ ಕರ್ತವ್ಯ ನಮಗೂ ಕೂಡ ಇದೆ. ನಾವು ನಮ್ಮ ಮನೆಯಲ್ಲೂ, ಸಮಾಜದಲ್ಲೂ, ಕೆಲಸದ ಸ್ಥಳದಲ್ಲೂ ಯೇಸುವಿನ ಬೆಳಕಾಗಬೇಕು. ನಮ್ಮ ಮಾತು, ವರ್ತನೆ, ಕ್ಷಮೆ, ಪ್ರೀತಿ, ಸೇವೆ ಇವುಗಳ ಮೂಲಕ ಜನರು ಯೇಸುವಿನ ದಾರಿಗೆ ಬರುವಂತೆ ಮಾಡಬೇಕು. ಕೊನೆಯದಾಗಿ ಸ್ನೇಹಿತರೆ, ನಕ್ಷತ್ರ ನಮಗೆ 3 ಮಹತ್ವದ ಪಾಠಗಳನ್ನ ಹೇಳ್ತದೆ. ಮೊದಲನೇದಾಗಿ, ದೇವರ ಬೆಳಕನ್ನ ಅನುಸರಿಸಿ ಆತನು ದಾರಿ ತೋರಿಸ್ತಾನೆ. 2ನೇದಾಗಿ, ಕತ್ತಲೆಯಲ್ಲೂ ಹೆದರಬೇಡಿ, ದೇವರ ಬೆಳಕು ಕತ್ತಲೆಯಲ್ಲಿ ಬರುತ್ತದೆ. 3ನೇದಾಗಿ, ನೀವು ಬೆಳಕಾಗಿ, ನಿಮ್ಮ ಮೂಲಕ ಇತರರು ಯೇಸುವನ್ನ ಕಂಡುಕೊಳ್ಳಲಿ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ನಮ್ಮ ಹೃದಯದಲ್ಲಿ ಹೀಗೆ ಹೇಳೋಣ, ದೇವರೇ, ನನ್ನ ಜೀವನದಲ್ಲಿ ನಿನ್ನ ಬೆಳಕು ತೆರೆ, ನನ್ನನ್ನು ಮಾರ್ಗದರ್ಶಿಸು ಮತ್ತು ನೀನು ನೀಡಿದ ಬೆಳಕನ್ನ ಇತರರೊಂದಿಗೆ ಹಂಚಿಕೊಳ್ಳುವ ನಕ್ಷತ್ರವಾಗಿರಲು ನನ್ನನ್ನ ಬಳಸಿಕೋ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.